Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, in the last class, we discussed about Dandi March under the leadership of Mahatma Gandhi ji. It took as the part of civil disobedience movement. Today we are going to discuss about round table conference held at London in 1930. On the recommendations of Lord Irwin, the English government summoned the round table conference in 1930 in London in order to thrash out the problems of India. On the recommendation of Lord Irwin, Lord India, ಭಾರತದ ವೈಸ್ರಾಯ್ ಲಾರ್ಡ್ ಇರ್ವಿನ್ನನ ಒಂದು ರೆಕಮೆಂಡೇಶನ್ ಮೇಲೆ, ಶಿಫಾರಸಿನ ಮೇಲೆ ಇಂಗ್ಲಿಷ್ ಸರ್ಕಾರ 1930ರಲ್ಲಿ ಈ ದುಂಡು ಮೇಜಿನ ಪರಿಷತ್, ರೌಂಡ್ ಟೇಬಲ್ ಕಾನ್ಫರೆನ್ಸ್, ದುಂಡು ಮೇಜಿನ ಪರಿಷತ್ತನ್ನು 1930ರಲ್ಲಿ ಲಂಡನ್ನಲ್ಲಿ ಆಯೋಜಿಸಿತು. ಇದರ ಒಂದು ಮುಖ್ಯ ಉದ್ದೇಶ ಥ್ರ್ಯಾಶ್ ಔಟ್ ದ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ. ಭಾರತದ ಒಂದು ಸಮಸ್ಯೆಗಳೇನಿದ್ದು, ಕಾಂಗ್ರೆಸ್ಸಿನ ಬೇಡಿಕೆಗಳೇನಿದ್ದು, ಈ ಕಾಂಗ್ರೆಸ್ಸಿನ ಬೇಡಿಕೆಗಳು ಅಥವಾ ಭಾರತಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ವಿವರವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡಲಿಕ್ಕೆ ಈ ರೌಂಡ್ ಟೇಬಲ್ ಕಾನ್ಫರೆನ್ಸನ್ನು 1930ರಲ್ಲಿ ಕರೆಯಲಾಯಿತು. ಇನ್ 1930 ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೆಲ್ಡ್ ಅಟ್ ಲಂಡನ್. ಈಗ ಲಂಡನ್ನಲ್ಲಿ 1930ರಲ್ಲಿ ಈ ಒಂದು ಪ್ರಥಮ ದುಂಡು ಮೇಜಿನ ಪರಿಷತ್ತು ಆರಂಭ ಆಯಿತು. ದ ಗೌರ್ಮೆಂಟ್ ಆಫ್ ಬ್ರಿಟನ್ ಇನ್ವೈಟೆಡ್ ಪೀಪಲ್ ಫ್ರಮ್ ಆಲ್ ಕ್ಲಾಸಸ್ ಇನ್ ದಿಸ್ ಕಾನ್ಫರೆನ್ಸ್. ಈಗ ಬ್ರಿಟನ್ ಸರ್ಕಾರ ಎಲ್ಲ ಜನರಿಗೆ, ಎಲ್ಲ ಜಾತಿಯ ವರ್ಗದ ಜನರಿಗೆ ಪ್ರಾತಿನಿಧ್ಯವನ್ನು ಕಲ್ಪಿಸಿ ಆ ಜನರ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸುವಂತೆ ಆಹ್ವಾನವನ್ನು ಕೊಡ್ತು. ಫಾರ್ ದ ಫಸ್ಟ್ ಟೈಮ್ ರೆಪ್ರೆಸೆಂಟೇಷನ್ ವಾಸ್ ಗಿವನ್ ಟು ಅನ್ಟಚಬಲ್ ಕಮ್ಯುನಿಟಿ ಅಟ್ ದ ಕಾನ್ಫರೆನ್ಸ್. ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯನ್ ಹಿಸ್ಟ್ರಿ ದ ರೆಪ್ರೆಸೆಂಟೇಷನ್ ವಾಸ್ ಗಿವನ್ ಟು ಅನ್ಟಚಬಲ್. ಅಸ್ಪೃಶ್ಯರಿಗೆ ಪ್ರಥಮ ಬಾರಿಗೆ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವರ ಪ್ರತಿನಿಧಿಗೆ ಅವಕಾಶವನ್ನು ಮಾಡಿಕೊಡ್ತು. ಫಾರ್ ದ ಫಸ್ಟ್ ಟೈಮ್ ರೆಪ್ರೆಸೆಂಟೇಷನ್ ವಾಸ್ ಗಿವನ್ ಟು ಅನ್ಟಚಬಲ್ ಕಮ್ಯುನಿಟಿ. ಅಸ್ಪೃಶ್ಯರಿಗೆ ಪ್ರಾತಿನಿಧ್ಯವನ್ನು ಕಲ್ಪಿಸಿ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಇಷ್ಟೇ ಅಲ್ಲ, ಇನ್ ಆರ್ಡರ್ ಟು ಫೆಸಿಲಿಟೇಟ್ ದ ಪಾರ್ಟಿಸಿಪೇಷನ್ ಆಫ್ ಲೀಡರ್ಸ್, ದ ಇಂಪ್ರಿಸೋನ್ಡ್ ಲೀಡರ್ಸ್ ಲೈಕ್ ಗಾಂಧಿ ಆ್ಯಂಡ್ ಮೆನಿ ಅದರ್ ಕಾಂಗ್ರೆಸ್ ಲೀಡರ್ಸ್ ವರ್ ರಿಲೀಸ್ಡ್ ಫ್ರಮ್ ದ ಪ್ರಿಸನ್. ಈಗಾಗಲೇ ನಾವು ನೋಡಿದ್ದೀವಿ, ಸೈಮನ್ ಕಮಿಷನ್ ಬಾಯ್ಕಟ್ ಮಾಡ್ತಕ್ಕಂಥ ಸಂದರ್ಭ ಇರ್ಬೋದು, ಅಥವಾ ದಂಡಿ ಮಾರ್ಚ್ ಟೈಮಲ್ಲಿ ಅನೇಕ ಕಾಂಗ್ರೆಸ್ ನಾಯಕರು, ಉದಾಹರಣೆಗೆ ಗಾಂಧೀಜಿ, ವಿಜಯಲಕ್ಷ್ಮಿ ಪಂಡಿತ್ತು, ಕಮಲಾ ನೆಹರು, ವಲ್ಲಭಭಾಯ್ ಪಟೇಲು, ಹೀಗೆ ಮೆನಿ ಕಾಂಗ್ರೆಸ್ ಲೀಡರ್ಸ್ ವರ್ ಅರೆಸ್ಟೆಡ್. ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ಜೈಲಿನಲ್ಲಿ ಇಟ್ಟಿದ್ರು. ಈಗ ಇನ್ ಆರ್ಡರ್ ಟು ಫೆಸಿಲಿಟೇಟ್ ದ ಪಾರ್ಟಿಸಿಪೇಷನ್ ಆಫ್ ಲೀಡರ್ಸ್, ಈ ನಾಯಕರು ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ಸಹಾಯ ಆಗಲಿ ಅಂತಂದೇಳ್ಬಿಟ್ಟು ದ ಇಂಪ್ರಿಸೋನ್ಡ್ ಲೀಡರ್ಸ್ ವರ್ ರಿಲೀಸ್ಡ್. ಎಸ್ಪೆಷಲಿ ಗಾಂಧಿ, ನೆಹರು, ಪಟೇಲ್, ರಾಜಗೋಪಾಲ್ಚಾರಿ ಆ್ಯಂಡ್ ಸಮ್ ಅದರ್ ಲೀಡರ್ಸ್ ವರ್ ರಿಲೀವ್ಡ್ ಫ್ರಮ್ ದ ಪ್ರಿಸನ್. ಇವ್ರನ್ನೆಲ್ಲ ಈಗ ಜೈಲಿಂದ ಬಿಡುಗಡೆ ಮಾಡಿದರು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಾರೆ, ಅವರೆಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸಲಿ ಅಂತಂದೇಳಿ. ಡಾಕ್ಟರ್ BR ಅಂಬೇಡ್ಕರ್, MR ಜೈಕರ್, ತೇಜ್ ಬಹದ್ದೂರ್ ಸಪ್ರು, ಮೊಹಮ್ಮದ್ ಅಲಿ ಜಿನ್ನಾ, ಶ್ರೀನಿವಾಸ್ ಶಾಸ್ತ್ರಿ ಆ್ಯಂಡ್ ಅದರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ನೋಡಿ, ಇದರಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ? ಡಾಕ್ಟರ್ ಅಂಬೇಡ್ಕರ್, MR ಜೈಕರ್, ತೇಜ್ ಬಹದ್ದೂರ್ ಸಪ್ರು, ಮೊಹಮ್ಮದ್ ಅಲಿ ಜಿನ್ನಾ, ಶ್ರೀನಿವಾಸ್ ಶಾಸ್ತ್ರಿ ಆ್ಯಂಡ್ ಅದರ್ಸ್ ಲೀಡರ್ಸ್ ವರ್ ಪಾರ್ಟಿಸಿಪೇಟೆಡ್. ಹಾಗಾದರೆ ಈ ಒಂದು ಸಭೆಯಲ್ಲಿ ಏನೇನು ನಿರ್ಧಾರ ತಗೊಂಡ್ರಪ್ಪ ಅಂತಂದರೆ, ಬಟ್ ದ ಕಾಂಗ್ರೆಸ್
ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಆದರೆ ಕಾಂಗ್ರೆಸ್ಸು ಇದರಲ್ಲಿ ಭಾಗವಹಿಸಲಿಲ್ಲ. ಅವ್ರನ್ನ ರಿಲೀಸ್ ಮಾಡೋದೇನೋ ಮಾಡಿರು, ಬಟ್ ಕಾಂಗ್ರೆಸ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಸೊ ಇದರಲ್ಲಿ ಏನೇನಾಯಿತು ಹಾಗಾದರೆ ಅಂತ ಹೋದರೆ, ಈ ಒಂದು ಕಾನ್ಫರೆನ್ಸಲ್ಲಿ ಡೊಮಿನಿಯನ್ ಸ್ಟೇಟಸ್ ಬಗ್ಗೆ, ರೆಸ್ಪಾನ್ಸಿಬಲ್ ಗೌರ್ನಮೆಂಟ್ ರಚನೆ ಬಗ್ಗೆ, ರಿಲಿಜಿಯಸ್ ರೆಪ್ರೆಸೆಂಟೇಷನ್ ಬಗ್ಗೆ ಚರ್ಚೆಗಳು ನಡೆದು ಇವೆಲ್ಲವುಗಳನ್ನು ಸರ್ಕಾರ ಒಪ್ಕೊಂಡು ಅಪ್ರೂವ್ ಮಾಡ್ತು. ಅಂದರೆ ಡೊಮಿನಿಯನ್ ಸ್ಟೇಟಸನ್ನು ಕೊಡ್ತೀನಿ. ಡೊಮಿನಿಯನ್ ಸ್ಟೇಟಸ್ ಅಂತಾರೆ ಅಧಿಕಾರ ಬ್ರಿಟಿಷರ್ ಕೈಯಲ್ಲೇ ಇರುತ್ತೆ. ದ ಕಿಂಗ್ ಆಫ್ ಬ್ರಿಟನ್ ಆರ್ ಕ್ವೀನ್ ಆಫ್ ಬ್ರಿಟನ್ ಇಸ್ ದ ಸುಪ್ರೀಂ. ಅಂಡರ್ ಹರ್ ರೂಲ್ ದ ಗೌರ್ಮೆಂಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ಅವರ ಅಧೀನದಲ್ಲೇ ಒಂದು ಸರ್ಕಾರದ ರಚನೆಯನ್ನು ಮಾಡ್ತಕ್ಕಂಥದ್ದು ಇದನ್ನು ಡೊಮಿನಿಯನ್ ಸ್ಟೇಟಸ್ ಅಂತ ಕರೀತಾರೆ. ಇವರು ಅಲ್ಲಿ ರಾಜ ಅಥವಾ ರಾಣಿ ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ಆಳ್ತಕ್ಕಂಥ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ನೀತಿ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು, ಇದನ್ನು ನಾವು ಡೊಮಿನಿಯನ್ ಸ್ಟೇಟಸ್ ಅಂತ ಕರಿತೀವಿ. ಆಮೇಲೆ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ಜವಾಬ್ದಾರಿಯುತ ಸರ್ಕಾರದ ರಚನೆಗೆ ಬ್ರಿಟನ್ ಸರ್ಕಾರ ಒಪ್ಪಿಗೆಯನ್ನು ಕೊಡುತ್ತೆ. ಜೊತೆಗೆ ರಿಲಿಜಿಯಸ್ ರೆಪ್ರೆಸೆಂಟೇಷನ್ ವಾಸ್ ಆಲ್ಸೋ ಗಿವನ್ ಟು ಇಂಡಿಯನ್ಸ್. ಈಗ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಪ್ರಾತಿನಿಧ್ಯವನ್ನು ಕೊಡ್ತೀವಿ ಭಾರತೀಯರಿಗೆ ಅಂತಕ್ಕಂಥದ್ದನ್ನು ಸಹ ಈ ಒಂದು ಕಾನ್ಫರೆನ್ಸ್ ಅಪ್ರೂವ್ ಮಾಡುತ್ತೆ. ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಕಾನ್ಫರೆನ್ಸ್. ಇಟ್ ರಿಮೈನ್ಡ್ ಇನ್ಕಂಪ್ಲೀಟ್. ಬಟ್ ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ರಿಮೈನ್ಡ್ ಇನ್ಕಂಪ್ಲೀಟ್ ಬಿಕಾಸ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇಟ್ ಈಸ್ ದ ರೆಪ್ರೆಸೆಂಟೇಟಿವ್ ಆಫ್ ಆಲ್ ಇಂಡಿಯನ್ಸ್, the people of India. It is the representative of people of India. It did not participate in the conference. So the first round table conference remained incomplete. ಆದ್ದರಿಂದ ಇದು ಒಂದು ರೀತಿಯಲ್ಲಿ ಅಪೂರ್ಣನೇ ಆಯಿತು. ಕಾಂಗ್ರೆಸ್ ಇದರಲ್ಲಿ ಭಾಗವಹಿಸಲಿಲ್ಲ. In order to make the round table conference a success, a pact between Viceroy Irwin and Gandhiji was signed. ಯಾವಾಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಈ ಸಭೆಯಲ್ಲಿ ಭಾಗಿಯಾಗಲಿಲ್ಲ, ಸೊ ಭಾಗಶಃ ಇದು ಅಪೂರ್ಣನೇ ಆಯಿತು. ಆಗ ಈ ಒಂದು ದುಂಡು ಮೇಜಿನ ಪರಿಷತ್ತು ಸಂಪೂರ್ಣವಾಗಿ ಯಶಸ್ವಿಯಾಗಬೇಕು ಅಂತಂದರೆ ಇದರಲ್ಲಿ ಕಾಂಗ್ರೆಸ್ಸಿನ ಭಾಗವಹಿಸುವಿಕೆ ಅತ್ಯಂತ ಮುಖ್ಯ. ಹಾಗಾಗಿ ಇಲ್ಲಿ ಬ್ರಿಟನ್ ಸರ್ಕಾರ ವೈಸ್ರಾಯ್ ಆಗಿರ್ತಕ್ಕಂಥ ಇರ್ವಿನ್ಗೆ ಒಂದು ಆದೇಶವನ್ನು ಮಾಡುತ್ತೆ, ನೀವು ಗಾಂಧೀಜಿಯವ್ರ ಜೊತೆ ಮಾತಾಡಿ ಅವ್ರನ್ನ ಒಪ್ಪಿಸಿ ಅಂತಂದೇಳಿ ಹೇಳುತ್ತೆ. ಹಾಗಾಗಿ ಇರ್ವಿನ್ ಮತ್ತು ಗಾಂಧೀಜಿಯ ಭೇಟಿ ನಡೆಯುತ್ತೆ. ಅವರಿಬ್ಬರ ಮಧ್ಯೆ ಒಂದು ಒಪ್ಪಂದಕ್ಕೆ ಸಹಿ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಗಾಂಧಿ ಇರ್ವಿನ್ ಪ್ಯಾಕ್ಟ್, ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಹೇಳ್ಬಿಟ್ಟು ಕರೀತಾರೆ. ಅಕಾರ್ಡಿಂಗ್ ಟು ಗಾಂಧಿ ಇರ್ವಿನ್ ಪ್ಯಾಕ್ಟ್, ದ ಕಾಂಗ್ರೆಸ್ ಅಗ್ರೀಡ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಈ ಒಪ್ಪಂದದ ಅನ್ವಯ ಕಾಂಗ್ರೆಸ್ಸು ಎರಡನೇ ದುಂಡು ಮೇಜಿನ ಪರಿಷತ್ನಲ್ಲಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿಗೆಯನ್ನು ಕೊಡ್ತು. Dear children, now I am going to explain about second round table conference. The second round table conference began in London on 7th September 1931 AD. The second round table conference was held at London on 7th September 1931, in which Gandhi took place as a representative of All Indian National Congress. He was the only one person participated in the second round table conference as the representative of All Indian National Congress. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪರವಾಗಿ ಗಾಂಧಿ ಏಕೈಕ ಪ್ರತಿನಿಧಿಯಾಗಿ ಈ ಒಂದು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸ್ತಾರೆ. ಇನ್ನು ಅದರ್ಸ್ ಅಂತಂದರೆ ಭಾಳ ಇಂಪಾರ್ಟೆಂಟ್ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್, ಮೊಹಮ್ಮದ್ ಅಲಿ ಜಿನ್ನಾ. ರಿಮೆಂಬರ್, ಅಂಬೇಡ್ಕರ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ದೇವರ್ ಪಾರ್ಟಿಸಿಪೇಟೆಡ್ ಇನ್ ದ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಲ್ಸೋ. ಇನ್ ದಿಸ್ ಕಾನ್ಫರೆನ್ಸ್ ಅಂಬೇಡ್ಕರ್ ಪ್ರೆಸ್ಡ್ ಫಾರ್ ಎ ಸಪರೇಟ್ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸಿ ಫಾರ್ ಅನ್ಟಚಬಲ್. ಇಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂತಾರೆ, ಈ ಎರಡನೇ ದುಂಡು ಮೇಜಿನ ಪರಿಷತ್ತು ಆರಂಭ ಆದಾಗ ಬಹುಶಃ ಇದರಲ್ಲಿ ಕಾಂಗ್ರೆಸ್ಸು ಸಹ ಭಾಗವಹಿಸಿತ್ತು. ಈಗ ಸಭೆ ಆರಂಭ ಆಗ್ತಿದ್ದ ಹಾಗೆ ಅಂಬೇಡ್ಕರ್
pressed for a asked for a separate electoral constituency for untouchables. ಈ ಅಸ್ಪೃಶ್ಯರಿಗ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸಿ ಮತಕ್ಷೇತ್ರಗಳನ್ನು ಮೀಸಲಿಡಿ ಅಂತಕ್ಕಂಥ ಬೇಡಿಕೆಯನ್ನು ಬಲವಾಗಿ ಮಂಡಿಸಿದರು. ಅಸ್ಪೃಶ್ಯರು ಅಥವಾ ನಿಮ್ನ ವರ್ಗದವರು ಏನಿದ್ದಾರೆ ಅವರು ಬಹಳ ಶೋಷಣೆಗೆ ಒಳಗಾಗಿರ್ತಾರೆ. ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಅಸ್ಪೃಶ್ಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮತಕ್ಷೇತ್ರಗಳನ್ನು ನಮಗೆ ಜಾರಿ ಮಾಡಿ ಅಥವಾ ಕೊಡ್ರಿ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಈ ಒಂದು 2ನೇ ದುಂಡು ಮೇಜಿನ ಪರಿಷತ್ತಲ್ಲಿ ಆಗ್ರಹಿಸಿದರು. ಬಟ್ ದಿಸ್ ಡಿಮ್ಯಾಂಡ್ ಆಫ್ ಅಂಬೇಡ್ಕರ್ ವಾಸ್ ಸ್ಟ್ರಾಂಗ್ಲಿ ಅಪೋಸ್ಡ್ ಬೈ ಗಾಂಧಿ. ಆದರೆ ಗಾಂಧೀಜಿಯವರು ಇದನ್ನು ಬಹಳ ಸಾರಾಸಗಟಾಗಿ ಬಹಳ ಕಡಾಖಂಡಿತವಾಗಿ ವಿರೋಧಿಸಿದರು. ಯಾಕೆ? ಇದು ಹಿಂದೂ ಧರ್ಮವನ್ನೇ ತುಂಡು ಮಾಡ್ತಕ್ಕಂಥ, ಹಿಂದೂ ಧರ್ಮವನ್ನೇ ಒಡೆದು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ತೀರ್ಮಾನ. ಈಗೇನಾರು ಒಂದು ಪಕ್ಷ ಇದೇನಾದ್ರು ಜಾರಿಗೆ ಬಂದುಬಿಟ್ರೆ ದೇಶದಲ್ಲಿ ಅರಾಜಕತೆ ಅಂತಕ್ಕಂಥದ್ದು ಸೃಷ್ಟಿಯಾಗುತ್ತೆ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಗಾಂಧೀಜಿಯವರು ಇದನ್ನು ವಿರೋಧ ಮಾಡಿದರು. ದಿಸ್ ರಿಸಲ್ಟೆಡ್ ಇನ್ ದ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಬಿಟ್ವೀನ್ ದೆಮ್. ಹೀಗಾಗಿ ಗಾಂಧಿ ಮತ್ತು ಅಂಬೇಡ್ಕರಲ್ಲಿ ಒಂದು ಐಡಿಯಾಲಜಿಕಲ್ ವ್ಯತ್ಯಾಸ, ಅಂದರೆ ಈ ಒಂದು ಚಿಂತನೆಗಳಲ್ಲಿ ವೈವಿಧ್ಯಮಯ ಚಿಂತನೆಗಳಿಂದಾಗಿ ಇವರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ವಿಭಿನ್ನ ದೃಷ್ಟಿಕೋನಗಳಿಂದ ಒಂದು ವ್ಯತ್ಯಾಸ ಅಂತಕ್ಕಂಥದ್ದು ಮೂಡಿಬಂತು. ಗಾಂಧೀಜಿಯವರು ಇದನ್ನು ಅಪೋಸ್ ಮಾಡಿದರೆ ಅಂಬೇಡ್ಕರ್ ಇಲ್ಲ ಬಾಪೂಜಿ, ನಮಗಿದು ಬೇಕೇ ಬೇಕು, ನಾವು ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು, ನೀವು ಇದನ್ನು ವಿರೋಧಿಸಿದರೆ ನಾನು ಇದನ್ನು ಒಪ್ಪೋದಿಲ್ಲ, ನನಗೆ ಈ ಒಂದು ಅವಕಾಶವನ್ನು ನೀವು ಕೊಡಬೇಕು ಅಂತಕ್ಕಂಥ ವಾದವನ್ನು ಮುಂದಿಡ್ತಾರೆ. ಅಷ್ಟೇ ಅಲ್ಲ, ನೀವೇನಾದ್ರು ಕೊಡದೇ ಇದ್ದರೆ ನನ್ನನ್ನು ಈ ಒಂದು ಯಾವುದಕ್ಕಾದ್ರೂ ಒಂದು ಕಂಬಕ್ಕೆ ಮರಕ್ಕೆ ನೇಣು ಹಾಕಿದರೂ ಸರಿ, ನಾನು ಈ ವಾದದಿಂದ ಹಿಂದೆ ಸರಿಯೋದಿಲ್ಲ ಅಂತಕ್ಕಂಥ ಬಿಗಿಯಾದ ಪಟ್ಟನ್ನು ಅಂಬೇಡ್ಕರ್ ಅವರು ಹಾಕ್ತಾರೆ. As a result, the second round table conference too ended without any conclusion. ಈಗ ಯಾವುದೇ ತೀರ್ಮಾನಕ್ಕೆ ಬರಲಿಕ್ಕಾಗಲ್ಲ, ಯಾಕಂದರೆ ಗಾಂಧೀಜಿಯವರು ಅದಕ್ಕೆ ವಿರೋಧವಾಗಿದ್ದರು, ಅಂಬೇಡ್ಕರ್ ಅದರ ಪರವಾಗಿದ್ದರು. ಹಾಗಾಗಿ ಈ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಿಕೇಮ್ ಎಂಡ್ ವಿತೌಟ್ ಎನಿ ಕನ್ಕ್ಲೂಷನ್. ಯಾವುದೇ ತೀರ್ಮಾನಕ್ಕೆ ಬರದೆ ಈ 2ನೇ ದುಂಡು ಮೇಜಿನ ಪರಿಷತ್ತು ಮುಕ್ತಾಯ ಆಯಿತು. ಆದರೆ ಆಫ್ಟರ್ ದ ಎಂಡ್ ಆಫ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ದ ಬ್ರಿಟಿಷ್ ಗವರ್ನಮೆಂಟ್ ಅನೌನ್ಸ್ಡ್ ದ ಕಮ್ಯುನಲ್ ಅವಾರ್ಡನ್ನು ಇದು ಡಿಕ್ಲೇರ್ ಮಾಡಿಬಿಡ್ತು. ಏನಪ್ಪ ಅಂತಾರೆ, ಟು ಪ್ರೊವೈಡ್ ಸೆಪರೇಟ್ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಫಾರ್ ದ ಅನ್ಟಚಬಲ್ಸ್. ದ ಗವರ್ನಮೆಂಟ್ ಆಫ್ ಬ್ರಿಟನ್ ಅಪ್ರೂವ್ ದ ಸೆಪರೇಟ್ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಫಾರ್ ದ ಅನ್ಟಚಬಲ್ಸ್. ಈಗ ಅಸ್ಪೃಶ್ಯತಾ ವರ್ಗಗಳಿಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಮತಕ್ಷೇತ್ರಗಳನ್ನು ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಬ್ರಿಟನ್ ಸರ್ಕಾರ ಕೊಡ್ತು, ಜೊತೆಗೆ ಅದನ್ನು ಜಾರಿ ಮಾಡ್ತು. ಇದನ್ನೇ ನಾವು ಕಮ್ಯುನಲ್ ಅವಾರ್ಡ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇಟ್ ಇಂಪ್ಲಿಮೆಂಟೆಡ್ ಕಮ್ಯುನಲ್ ಅವಾರ್ಡ್. ಕಮ್ಯುನಲ್ ಅವಾರ್ಡ್ ಮೀನ್ಸ್ ಪ್ರೊವೈಡ್ ಸಪ್ರೇಟ್ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಫಾರ್ untouchables. In 1932, it called as communal award. It implemented by the Britain government in 1932. Mahatma Gandhiji opposed this and started fasting unto death. ಈಗ ಗಾಂಧೀಜಿಯವರು ಈ ಕಮ್ಯುನಲ್ ಅವಾರ್ಡನ್ನು ವಿರೋಧಿಸಿ he started fasting unto death. ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಶುರು ಮಾಡಿದರು. ನೀವು ಇದನ್ನು ವಾಪಸ್ ತಗೊಳ್ಳಿಲ್ಲ ಅಂದರೆ ನಾನು ಊಟ ಮಾಡೋದಿಲ್ಲ, ಉಪವಾಸ ಸತ್ಯಾಗ್ರಹವನ್ನು ನಾನು ಆರಂಭ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ಗಾಂಧೀಜಿಯವರು ಪಟ್ಟು ಹಾಕಿ ಈ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಶುರು ಮಾಡಿದರು. ಫಾಸ್ಟಿಂಗ್ ಅಂಟು ಡೆತ್, ಉಪವಾಸ ಸತ್ಯಾಗ್ರಹವನ್ನು ಶುರು ಮಾಡಿದರು. ಈಗ ಏನಾಯಿತು, ಕನ್ವಿನ್ಸ್ ಮಾಡಲಿಕ್ಕೆ ಶುರು ಮಾಡಿರಿ. ಯಾರನ್ನ? ಅಂಬೇಡ್ಕರನ್ನು. ದಯವಿಟ್ಟು ನೀವು ನಿಮ್ಮ ಹಠದಿಂದ ಹಿಂದೆ ಸರಿರಿ ಅಂತಕ್ಕಂಥ ರೀತಿಯಲ್ಲಿ ಅಂಬೇಡ್ಕರ್ ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅನೇಕ ನಾಯಕರು ಪ್ರಯತ್ನ ಪಡ್ತಾರೆ. ಎಫರ್ಟ್ಸ್ ವರ್ ಮೇಡ್ ಟು ಕನ್ವಿನ್ಸ್ ಅಂಬೇಡ್ಕರ್. ಆದರೆ ಅಂಬೇಡ್ಕರ್ ಹೇಳ್ತಾರೆ, ನನ್ನ ಜನಾಂಗ ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿದ್ದೀವಿ. ಸೊ ನಮಗೆ ನಾವು ಕೇಳಿರ್ತಕ್ಕಂಥ ರಾಜಕೀಯ ಪ್ರಾತಿನಿಧ್ಯ ಅಂತಕ್ಕಂಥದ್ದು ಬೇಕೇ ಬೇಕು.
ಇದರಿಂದ ನನ್ನ ಜನಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಅಂಬೇಡ್ಕರ್ ಹೇಳ್ತಾರೆ. ಆದರೆ ಗಾಂಧೀಜಿಯವರು ಇಲ್ಲ, ಇದು ಹಿಂದೂ ಧರ್ಮದ ಮೇಲೆ ದೊಡ್ಡ ಆಘಾತವನ್ನು ಉಂಟು ಮಾಡುತ್ತೆ, ಆದ್ದರಿಂದ ಮುಂದೆ ಆಗ್ತಕ್ಕಂಥ ತೊಂದರೆಗಳು ಸಾಕಷ್ಟು ಅಷ್ಟಿಷ್ಟಲ್ಲ, ಆದ್ದರಿಂದ ಅಂಬೇಡ್ಕರ್ ಈ ಒಂದು ನಿರ್ಧಾರವನ್ನು ಕೈ ಬಿಡಬೇಕು ಅಂತಂದೇಳಿ ಗಾಂಧೀಜಿಯವರು ಹೇಳೋದ್ರ ಮೂಲಕ ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸ್ತಾರೆ. ಕೊನೆಗೆ ವಿಧಿ ಇಲ್ಲದೆ ಅಂಬೇಡ್ಕರ್ ಇದರಿಂದ ವಾಪಸ್ಸು ಬರಬೇಕಾಗುತ್ತೆ, ತಮ್ಮ ನಿರ್ಧಾರವನ್ನು ವಾಪಸ್ ತಗೊಳುತ್ತೆ. ಹಾಗಾಗಿ ಗಾಂಧಿ ಮತ್ತು ಅಂಬೇಡ್ಕರ್ ಮಧ್ಯೆ ಒಂದು ಪೂನಾ ಒಪ್ಪಂದ ನಡೆಯುತ್ತೆ. ಅಕಾರ್ಡಿಂಗ್ ಟು ಪೂನಾ ಪ್ಯಾಕ್ಟ್, few constituencies were reserved for untouchable among general constituencies. ನೋಡಿ, ಅವ್ರು ಕೇಳಿರ್ತಕ್ಕಂಥ ಮತಕ್ಷೇತ್ರಗಳು ಎಷ್ಟಿದಾವೋ ಅದಕ್ಕಿಂತ ಜಾಸ್ತಿ ಮತಕ್ಷೇತ್ರಗಳನ್ನು ನಾವು ಕೊಡ್ತೀವಿ ಅಂತ ಗಾಂಧೀಜಿ ಅವರು ಒಂದು ಮಾತನ್ನು ಹೇಳಿರ್ತಾರೆ. ಅದೇ ರೀತಿ ಈಗ ಜನರಲ್ ಕಾನ್ಸ್ಟಿಟ್ಯೂನ್ಸೀಸಲ್ಲಿ ಸಾಮಾನ್ಯ ಮತಕ್ಷೇತ್ರಗಳಲ್ಲೇ ಕೆಲವು ಮತಕ್ಷೇತ್ರಗಳನ್ನು ಅಸ್ಪೃಶ್ಯ ವರ್ಗದವರಿಗಾಗಿ ಮೀಸಲಿಡತಕ್ಕಂಥದ್ದು. ಜೊತೆಗೆ ಇನ್ ಸಚ್ ಕಾನ್ಸ್ಟಿಟ್ಯೂನ್ಸೀಸ್ ದ ಅನ್ಟಚಬಲ್ ಬಿಕೇಮ್ ದ ರೆಪ್ರೆಸೆಂಟೇಟಿವ್ ಆಫ್ ಆಲ್. ಆ ಮತಕ್ಷೇತ್ರಗಳಲ್ಲಿ ಆರಿಸಿ ಬರ್ತಕ್ಕಂಥ ಅಸ್ಪೃಶ್ಯರ ವರ್ಗದ ನಾಯಕರೇನಿದ್ದಾರೆ ಅವರು ಎಲ್ಲ ವರ್ಗದ ನಾಯಕರಾಗಿ ಆಯ್ಕೆ ಆಗ್ತಾರೆ ಅಂತಕ್ಕಂಥ ಭರವಸೆಯನ್ನು ಕೊಡೋದ್ರ ಮೂಲಕ ಈ ಒಂದು ಪೂನಾ ಪ್ಯಾಕ್ಟ್ ಅಂತಿಮವಾಗಿ ಎಲ್ಲರಿಂದ ಸ್ವೀಕಾರಕ್ಕೆ ಅರ್ಹವಾಗುತ್ತೆ. ಕೊನೆಗೆ ಗಾಂಧೀಜಿಯವರು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಕೈಬಿಡ್ತಾರೆ. ಸೊ ಮಕ್ಕಳೇ, ನೋಡಿರ್ಬೋದು, ಅನೇಕ ಕ್ಷೇತ್ರಗಳಲ್ಲಿ SC/ST ಮಾತ್ರ ಮೀಸಲಿಟ್ಟಿದ್ದಾರೆ. ಅಲ್ಲಿ ಆ ಜಾತಿಗೆ ಸಂಬಂಧಪಟ್ಟ ಆ ವರ್ಗಕ್ಕೆ ಸಂಬಂಧಪಟ್ಟವರು ಮಾತ್ರ ಎಲೆಕ್ಷನ್ ನಿಲ್ತಾರೆ. ಅವರು ಎಲ್ಲರಿಂದಲೂ ಆಯ್ಕೆಯಾಗಿ ಎಲ್ಲ ವರ್ಗದ ನಾಯಕರಾಗಿ ಅಥವಾ ಎಲ್ಲ ವರ್ಗದ ಪ್ರತಿನಿಧಿಯಾಗಿ ಶಾಸನ ಸಭೆಗಳಿಗೆ ಆರಿಸಿ ಹೋಗೋದನ್ನು ನಾವಿವತ್ತು ಕಾಣ್ತಾ ಇದ್ದೀವಿ. ಡಿಯರ್ ಚಿಲ್ಡ್ರನ್, ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಈಗ ಮೂರನೇ ದುಂಡು ಮೇಜಿನ ಪರಿಷತ್ತಿನ ಬಗ್ಗೆ ನಾವು ನೋಡೋಣ. ಸೊ ಈ ಮೂರನೇ ದುಂಡು ಮೇಜಿನ ಪರಿಷತ್ ನಡೀಲಿಕ್ಕೆ ಅದರ ಬ್ಯಾಕ್ಗ್ರೌಂಡ್ ಏನಪ್ಪ ಅಂತಂದರೆ, ದ ಬ್ರಿಟಿಷ್ ಗೌರ್ಮೆಂಟ್ ಡಿಸೈಡೆಡ್ ಟು ಫಾರ್ಮ್ ಫೆಡರಲ್ ಗೌರ್ಮೆಂಟ್ ಅಟ್ ದ ಸೆಂಟರ್ ಆ್ಯಂಡ್ ಪ್ರಾವಿನ್ಷಿಯಲ್ ಗೌರ್ಮೆಂಟ್ ಅಟ್ ದ ಸ್ಟೇಟ್ಸ್. ಇಲ್ಲಿ ಬ್ರಿಟನ್ ಸರ್ಕಾರ ಒಂದು ತೀರ್ಮಾನ ತಗೊಳುತ್ತೆ. ಏನಪ್ಪ ಅಂದರೆ, ಫೆಡರಲ್ ಗೌರ್ಮೆಂಟ್ ಅಟ್ ದ ಸೆಂಟರ್, ಕೇಂದ್ರದಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತರ್ತಕ್ಕಂಥದ್ದು, ಮತ್ತು ಪ್ರಾಂತ್ಯದಲ್ಲಿ ಪ್ರಾಂತೀಯ ಸರ್ಕಾರಗಳನ್ನು ರಚನೆ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ದುಂಡು ಮೇಜಿನ ಪರಿಷತ್ತಿನ ಸಭೆಯನ್ನು ಮೂರನೇ ದುಂಡು ಮೇಜಿನ ಪರಿಷತ್ತನ್ನು ಲಂಡನ್ನಲ್ಲಿ ಆಯೋಜಿಸಿತು 1931-32. ದ ಕಾಂಗ್ರೆಸ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಕಾನ್ಫರೆನ್ಸ್ ಅಪೋಸಿಂಗ್ ದ ಡಿಸಿಷನ್ ಆಫ್ ದ ಗೌರ್ಮೆಂಟ್. ಆದರೆ ಕಾಂಗ್ರೆಸ್ಸು ಈ ಒಂದು ಸರ್ಕಾರದ ನಿರ್ಧಾರಗಳನ್ನು ವಿರೋಧಿಸಿ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿಲ್ಲ. As a result of these round table conferences, the British brought Government of India Act in 1935. ಈಗ ಈ ಮೂರೂ ದುಂಡು ಮೇಜಿನ ಪರಿಷತ್ತುಗಳ ಫಲಶ್ರುತಿಯಾಗಿ ಬ್ರಿಟನ್ ಸರ್ಕಾರ ಭಾರತದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಭಾರತ ಸರ್ಕಾರದ ಕಾಯ್ದೆಯನ್ನು ಜಾರಿಗೊಳಿಸಿತು. ದಿಸ್ ಆ್ಯಕ್ಟ್ ಪ್ರೊವೈಡೆಡ್ ಫಾರ್ ಫೆಡರಲ್ ಸ್ಟ್ರಕ್ಚರ್ ಅಟ್ ದ ಸೆಂಟರ್ ಆ್ಯಂಡ್ ರೀಜನಲ್ ಅಟಾನಮಿ ಅಟ್ ಸ್ಟೇಟ್ ಲೆವೆಲ್. ಈ ಒಂದು ಕಾಯ್ದೆಯಿಂದ ಒಕ್ಕೂಟ ವ್ಯವಸ್ಥೆ ಅಂತಕ್ಕಂಥದ್ದು ಜಾರಿಗೆ ಬಂತು. ಫೆಡರಲ್ ಸರ್ಕಾರವನ್ನು ಕೇಂದ್ರದಲ್ಲಿ ಹಾಗೂ ಪ್ರಾಂತೀಯ ಸ್ವಾಯತ್ತತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಸರ್ಕಾರಗಳನ್ನು ರಾಜ್ಯದಲ್ಲಿ ಜಾರಿಗೊಳಿಸಲಿಕ್ಕೆ ಈ ಒಂದು ಕಾಯ್ದೆ ಅವಕಾಶವನ್ನು ಮಾಡಿಕೊಡ್ತು. Political rights were now available for Indians. According to 1935 Government Act, the political rights were given to Indians. ಈಗ ಭಾರತೀಯರಿಗೆ ರಾಜಕೀಯ ಹಕ್ಕುಗಳು ದೊರೆತಾ ಹೋದವು. As a result, the Congress and Muslim League participated in the elections. ಈಗ ಮುಸ್ಲಿಂ ಲೀಗು ಮತ್ತು ಕಾಂಗ್ರೆಸ್ ಎರಡೂ ಸೇರಿ ಚುನಾವಣೆಯಲ್ಲಿ ಭಾಗವಹಿಸಿದ್ದು. ದ ಕಾಂಗ್ರೆಸ್ ಗೇನ್ಡ್ ಮೆಜಾರಿಟಿ ಆ್ಯಂಡ್ ಫಾರ್ಮ್ ದ ಗೌರ್ಮೆಂಟ್. ಈಗ ಎಲ್ಲ ಕಡೆ ಜಯಬೇರಿಯನ್ನು ಬಾರಿಸಿತು ಕಾಂಗ್ರೆಸ್ಸು, ಹಾಗಾಗಿ ಸರ್ಕಾರವನ್ನು ರಚನೆ ಮಾಡಿತು. ದ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟೆಡ್ ಇನ್ ಯುರೋಪ್. ದ ವೈಸ್ರಾಯ್ ಯೂನಿಲ್ಯಾಟ್ರಲಿ ಡಿಕ್ಲೇರ್ಡ್ ಇಂಡಿಯಾಸ್ ವಾರ್ ಎಗೇನೆಸ್ಟ್ ಜರ್ಮನಿ. ಈಗ ಎರಡನೇ ಮಹಾಯುದ್ಧ ಆರಂಭ ಆಯಿತು. ಆಗ ಭಾರತದ ವೈಸ್ರಾಯ್ ಏನಿದ್ದ ಇವನು ಯೂನಿಲ್ಯಾಟ್ರಲಿ ಅಂದರೆ ತಾನಾಗಿ ಇವನು ಒಬ್ಬನೇ ತೀರ್ಮಾನವನ್ನು ಮಾಡಿಕೊಂಡು ಭಾರತ ಜರ್ಮನಿಯ ವಿರುದ್ಧ ಯುದ್ಧವನ್ನು ಮಾಡುತ್ತೆ ಅಂತಂದೇಳಿ ಯುದ್ಧವನ್ನು ಘೋಷಣೆ ಮಾಡಿದ.
ಗಾಂಧೀಜಿ ಡಿಕ್ಲೇರ್ಡ್ ಪರ್ಸನಲ್ ಸತ್ಯಾಗ್ರಹ ಎಗೇನೆಸ್ಟ್ ದ ಡಿಸಿಷನ್ ಆಫ್ ದ ವೈಸ್ರಾಯ್. ಈಗ ಗಾಂಧೀಜಿಯವರು ವೈಯಕ್ತಿಕ ಸತ್ಯಾಗ್ರಹ, ಪರ್ಸನಲ್ ಸತ್ಯಾಗ್ರಹ, ವೈಯಕ್ತಿಕ ಸತ್ಯಾಗ್ರಹವನ್ನು ಈ ಒಂದು ವೈಸ್ರಾಯ್ ತೀರ್ಮಾನದ ವಿರುದ್ಧ ಆರಂಭ ಮಾಡಿದರು. ದ ಕಾಂಗ್ರೆಸ್ ವಾಕ್ಡ್ ಔಟ್ ಆಫ್ ದ ಕ್ಯಾಬಿನೆಟ್ ಅಪೋಸಿಂಗ್ ದಿಸ್ ಡಿಸಿಷನ್. ಈಗ ಇವನು ಯಾವಾಗ ವೈಸ್ರಾಯ್ ತೀರ್ಮಾನ ತಗೊಂಡೋ ಈ ಡಿಸಿಷನ್ನ ವಿರೋಧಿಸಿ ದ ಕಾಂಗ್ರೆಸ್ ವಾಕ್ಡ್ ಔಟ್ ಆಫ್ ದ ಕ್ಯಾಬಿನೆಟ್. ಆ ಒಂದು ಕ್ಯಾಬಿನೆಟ್ಟಿಂದ ಕಾಂಗ್ರೆಸ್ಸು ಹೊರಗೆ ಬಂತು. ಅಲ್ಲಿರ್ತಕ್ಕಂಥ ಎಲ್ಲ ಶಾಸನಾತ್ಮಕ ಸಭೆಗಳಿಗೆ, ಶಾಸನಾತ್ಮಕ ಸ್ಥಾನಗಳಿಗೆ ಕಾಂಗ್ರೆಸ್ ಸದಸ್ಯರು ರಾಜೀನಾಮೆಯನ್ನು ಕೊಟ್ಟರು. ಸೊ ಯಾವಾಗ ಗಾಂಧೀಜಿಯವರು ಪರ್ಸನಲ್ ಸತ್ಯಾಗ್ರಹವನ್ನು ಆರಂಭ ಮಾಡಿದರು, ಕಾಂಗ್ರೆಸ್ಸು ಸರ್ಕಾರದಿಂದ ಹೊರಗೆ ಬಂತು. ಆಗ ಬ್ರಿಟನ್ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ಸರಿ ಮಾಡಲಿಕ್ಕಾಗಿ ಹಾಗೂ ಎರಡನೇ ಮಹಾಯುದ್ಧದಲ್ಲಿ ಭಾರತದ ಬೆಂಬಲವನ್ನು ಗಳಿಸಲಿಕ್ಕಾಗಿ ಸ್ಟ್ರಾಟ್ಫೋರ್ಡ್ ಕ್ರಿಪ್ಸ್ ಅಂತಕ್ಕಂಥ ಒಂದು ನೇತೃತ್ವದಲ್ಲಿ ಒಂದು ಕಮಿಷನನ್ನು, ಒಂದು ಆಯೋಗವನ್ನು ಭಾರತಕ್ಕೆ ಕಳಿಸಿತು. ಸೊ ಈ ಸ್ಟ್ರಾಟ್ಫೋರ್ಡ್ ಕ್ರಿಪ್ಸು ಕಮಿಷನ್ ಏನು ಮಾಡ್ತು, ಅದರ ಒಂದು ನಿಬಂಧನೆಗಳೇನು ಅಂತಕ್ಕಂಥದ್ದನ್ನು ಮುಂದಿನ ತರಗತಿಯಲ್ಲಿ ತಿಳಿಯೋಣ.